ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ತೋಟಕ್ಕೆ ದೇಸಿ ಹಸುಗಳನ್ನ ಖರೀದಿ ಮಾಡೋಕ್ಕಂತ ಹೋಗ್ತಿದ್ದೀವಿ. ನಾವು ಎಲ್ಲೋಗಿದ್ದೀವಿ ಅಂತ ಪೂರ್ತಿ ವಿಡಿಯೋ ನೋಡಿ. ನಮಸ್ಕಾರ, ವೆಲ್ಕಮ್ ಟು ಪ್ರಿಯ ರಾಜಮಾರ್ಗ ಯೂಟ್ಯೂಬ್ ಚಾನಲ್. ಚನ್ನಪಟ್ಟಣದಲ್ಲಿರುವಂಥ ವರ್ಧಿನಿ ಫಾರ್ಮ್ಸ್ಗೆ ಬಂದಿದ್ದೀವಿ ನಾವಿವತ್ತು. ಫಾರ್ಮ್ನ ಓನರ್ ಬಂದು ಅರ್ಜುನ್ ಬಾಬು ಅವರು. ನಾವು ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದವಾಗ ನಾವು ಹೇಳಿದ್ವಿ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾಯಿದ್ದೀವಿ, ಅಂದರೆ ನೈಸರ್ಗಿಕ ಕೃಷಿ ಮಾಡ್ತಿದ್ದೀವಿ ನಾವು. ನಮಗೆ 2 ದೇಸಿ ಹಸು ಬೇಕು ಅಂತ ನಾವು ಅವ್ರಿಗೆ ಹೇಳಿದ್ವಿ. ಅವ್ರು ಹೇಳಿದ್ರು ನಮ್ಮ ಫಾರ್ಮ್ಗೆ ವಿಸಿಟ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ, ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ಥರ ತೊಗೋಬೇಕು ಅಂತ. ಸೊ ಅದಕ್ಕಾಗಿ ನಾವಿವತ್ತು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಸುಮಾರು 550 ದೇಶಿ ಹಸುಗಳನ್ನ ಸಾಕ್ತಾ ಇದ್ದಾರೆ. ನಮ್ಮ ದೇಶದ ಅನೇಕ ತಳಿಗಳು ಇಲ್ಲಿ ಸಾಕ್ತಾ ಇದ್ದಾರೆ. ನಾವು ಹೋದಾಗ ಜೋರು ಮಳೆ ಬರ್ತಾಯಿತ್ತು. ಮಳೆ ಜೊತೆ ಹಸುಗಳನ್ನ ನೋಡೋಕೆ ತುಂಬ ಚೆನ್ನಾಗಿತ್ತು. ಇಲ್ಲಿ ಹಸುಗಳನ್ನ ಬೇಕಾದರೆ ಅವ್ರಿಗೆ ಫೋನ್ ಮಾಡಿ ಹೇಳಬೇಕು ಈ ಥರ ಹಸು ಬೇಕು ಅಂತ. ಅವರು ಬೇರೆ ರಾಜ್ಯದಿಂದ ತರಿಸ್ಕೊಡ್ತಾರೆ. ಇಲ್ಲಿರೋ ಹಸುನ ಕೊಡಲ್ಲ, ನಮಗೆ ಬೇಕಾದರೆ ತರಿಸಿ ಕೊಡುತ್ತಾರೆ. ಹಾಗೆ ನಿನ್ನೆ ಅಷ್ಟೇ ನೋಡಿ, ಇದೆಲ್ಲ ಹಸುಗಳು ನಿನ್ನೆ ಬಂದಿರೋದು. ಒಂದು 10ರಿಂದ 15 ಹಸು ಬಂದಿತ್ತು. ಇದರ ಹೆಸರು ಸಾಹಿವಾಲ್ ಅಂತ. ಇದರಲ್ಲಿ ನಾವು ಒಂದು ಕರು ಮತ್ತು ಹಸುನ ತಗೊಂಡಿದ್ದೀವಿ. ಇಲ್ಲಿ ನೋಡಿ ಬಿಳಿ ಹಸು ಕಾಣಿಸ್ತಿದೆಲ್ಲ, ಅದು ತಾರ್ಪಾರ್ಕರ್. ಅದು ತುಂಬ ಚೆನ್ನಾಗಿತ್ತು ಅಂತ ನಮಗೆ ಬೇಕು ಅಂತ ಕೇಳಿದ್ರಿ. ಆದರೆ ಅದನ್ನು ಬೇರೆಯವ್ರಿಗೆ ಕೊಡಬೇಕು ಅಂತ ಮಾತಾಗಿತ್ತು. ನಮಗೆ ಇದು ಹಸು ತುಂಬ ಚೆನ್ನಾಗಿದೆ, ನಮಗೆ ಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದಾಗ ಅವರು ಅವ್ರನ್ನ ಕೇಳಿ ಸರಿ ಓಕೆ ಅಂತ ಹೇಳಿ ನಮಗೇ ಆಗಂಗೆ ಮಾಡಿದ್ರು. ಸೊ ತುಂಬ ಖುಷಿ ಆಯಿತು. ಇದು ತಾರ್ಪಾರ್ಕರ್ ಹಸು ಅಂತ ಹೇಳ್ತಾರೆ, ಅದರ ತಳಿ ಹೆಸರು. ನೋಡಿ, ಈಗ ಹಸುಗಳನ್ನ ಗಾಡಿಗೆ ಹತ್ತಿಸ್ತಾ ಇದ್ದಾರೆ. ಇಲ್ಲಿಂದ ನಮ್ಮೂರಿಗೆ 200 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ನಾವೀಗ ಚನ್ನಪಟ್ಟಣದಲ್ಲಿರೋದು. ನಮ್ಮ ತೋಟ ಬಂದು ಕೋಲಾರ ಡಿಸ್ಟಿಕ್ ಮಾಲೂರು ತಾಲೂಕು ಮಾಸ್ತಿ ಅನ್ನೋ ಗ್ರಾಮದಲ್ಲಿರೋದು. ಸೊ ಇಲ್ಲಿಂದ ಸುಮಾರು 200 ಕಿಲೋಮೀಟ್ರ್ ಆಗುತ್ತೆ. ಈಗಾಗಲೇ ನೀವು ಹಸುಗಳನ್ನ ನೋಡಿರ್ತೀರ, ನಮ್ಮ ಹಿಂದಿನ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀವಿ. ಆದರೆ ಇದು ಹೇಗೆ ತೊಗೊಂಡ್ವಿ, ನಾವು ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ಅವ್ರನ್ನ ಅಂತ ಹೇಳೋದಕ್ಕೋಸ್ಕರ ಈ ವಿಡಿಯೋ ಮಾಡಿತ್ತು. ಹಾಗೆ ಹೇಗೆ ತೊಗೊಬಂದ್ವಿ ಅಂತ ನೋಡಿ. ಈಗ ನಮ್ಮ ತೋಟಕ್ಕೆ ನಮ್ಮ ಹಸು ಹೋಗ್ತಾ ಇದೆ. ಸೊ 200 ಕಿಲೋಮೀಟ್ರ್ ಹೋಗಬೇಕು. ಈಗ ಒಂದು 4 ಗಂಟೆ ಆಗಿದೆ. 3ರಿಂದ 4 ಗಂಟೆ ಆಗಿದೆ ನೋಡಿ. ಈಗ ನಮ್ಮ ತೋಟಕ್ಕೆ ಹಸು ಹೋಗಿದೆ. ಸೊ ನಾವು ಯಾವುದೇ ಒಂದು ಹಸು ಆಗಲಿ ಕುರಿ ಆಗಲಿ ಏನೇನು ನಮ್ಮ ತೋಟದೊಳಗೆ ಬರಬೇಕಾದ್ರೂ ಅದಕ್ಕೊಂದು ದೃಷ್ಟಿ ತೆಗಿಯೋದು ನಮ್ಮದು ಅಭ್ಯಾಸ. ಸೊ ನಮ್ಮಮ್ಮ ನೋಡಿ ಕಿಸ್ಟ್ ನೀರು ಮಾಡಿ ಚೆಲ್ತಿದ್ದಾರೆ. ಸೊ ತುಂಬ ದೂರದಿಂದ ಬಂದಿರುತ್ತಲ್ಲ, ಅದಕ್ಕೋಸ್ಕರ ಆ ಥರ ಮಾಡ್ತೀವಿ. ಏನೇ ಒಂದು ಹೊಸದು ಬಂದರೂ ನಮ್ಗೆ ಖುಷಿ, ಅದು ನಮ್ಮ ಖುಷಿಗೋಸ್ಕರ ಆ ಥರ ಮಾಡ್ತೀವಿ ನೋಡಿ. ಈಗ ತೋಟಕ್ಕೆ ಹೋಗಿ ಒಂದು 7 ಗಂಟೆ ಆಗಿದೆ. 7 ಗಂಟೆ ಆಗಿದೆ. ಸುಮಾರು ಒಂದು 4 ಅವರ್ ಜರ್ನಿ ಮಾಡ್ಕೊಂಡು ಬಂದಿದ್ದಾವೆ ಹಸುಗಳಲ್ಲಿಂದ. ನಿಮ್ಗೆ ಯಾರಿಗಾದರೂ ದೇಸಿ ಹಸು ತೊಗೋಬೇಕು ಅನ್ನೋ ಆಸೆ ಇದ್ದರೆ, ಅಂದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಲ್ದಿರೋ ಥರ ಬೇರೆ ರಾಜ್ಯದ ತಳಿ ಬೇಕಂದರೆ ಖಂಡಿತ ನೀವು ವರ್ಧಿನಿ ಫಾರ್ಮ್ಸ್ಗೆ ವಿಸಿಟ್ ಮಾಡ್ಬೋದು. ನಿಮ್ಗೇನಾದರೂ ಡೀಟೇಲ್ಸ್ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ, ಇನ್ಫಾರ್ಮೇಟಿವ್ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್, ಶೇರ್ ಟು ಪ್ರಿಯ ರಾಜಮಾರ್ಗ ಯೂಟ್ಯೂಬ್ ಚಾನಲ್ ಆ್ಯಂಡ್ ಪುಣ್ಯಭೂಮಿ ಪ್ರಣವನ ಫಾರ್ಮ್ಸ್. ನಮಸ್ಕಾರ.